ನಟ ಸಲ್ಮಾನ್ ಖಾನ್ ಕೈನಲ್ಲಿ ರಾಮ ಜನ್ಮಭೂಮಿಯ ವಾಚ್. ರಾಮನ ಚಿತ್ರ ಇರುವಂತಹ ವಾಚ್ ಧರಿಸಿರುವ ಸಲ್ಮಾನ್ ಖಾನ್. ವಿಶೇಷ ಆವೃತ್ತಿಯ ರಾಮ ಜನ್ಮಭೂಮಿಯ ಗಡಿಯಾರ. ಇನ್ನು ಸಲ್ಮಾನ್ ವಿರುದ್ಧ ಕಿಡಿಕಾರಿದ್ದಾರೆ ಇಸ್ಲಾಂ ಧರ್ಮ ಗುರುಗಳು. ಇಸ್ಲಾಂ ವಿರೋಧಿ ಚಟುವಟಿಕೆಯಿಂದ ದೂರ ಇರಬೇಕು, ಅನ್ಯ ಧರ್ಮದ ದೇವರನ್ನ ಪೂಜಿಸೋದು ಹರಾಮ್ ಅನ್ನೋದಾಗಿ ಗರಂ ಆಗಿದ್ದಾರೆ. ಅನ್ಯ ಧರ್ಮದ ದೇವರ ವಾಚ್ ಧರಿಸೋದು ಶರಿಯತ್ಗೆ ವಿರುದ್ಧವಾಗಿರೋದು. ಬರೇಲ್ವಿ ಧರ್ಮಗುರುಗಳು ಮೌಲಾನಾ ಶಹಾಬುದ್ದೀನ್ ರಜ್ವಿ ಈ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಸಲ್ಮಾನ್ ಖಾನ್ ರಾಮನ ಚಿತ್ರ ಇರುವಂತಹ ವಾಚ್ ಅನ್ನ ಧರಿಸಿದ್ದಾರೆ. ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ತರಹದ ಚರ್ಚೆಗಳು ಆರಂಭ ಆಗಿದೆ. सलमान खान हिंदुस्तान की मशहूर शख्सियत का नाम है और फिल्म इंडस्ट्री से उनकी वाबस्तगी है। और अभी मुझे जानकारी मिली है और मुझसे पूछा गया है मसले शरई कि वो एक मुसलमान हैं और मशहूर मुसलमान हैं। उनके लाखों के एतबार से उनके जानने मानने पहचानने वाले और जिसको फॉलोअर्स कहिए उनकी तादाद है। उन्होंने अपने हाथों पर राम मंदिर के प्रचार के लिए राम एडिशन के नाम से घड़ी पहन रखी है। तो इस पर मुझसे शरीयत का हुक्म पूछा गया है, तो मैं इस पर स्पष्ट कर देना चाहता हूँ, वाज़े कर देना चाहता हूँ कि कोई भी मुसलमान शख्स, चाहे सलमान खान ही क्यों न हो, अगर वो राम मंदिर का प्रचार कर रहे हैं या किसी और गैर इस्लामी संस्थाओं का या मजहबी चीज़ों का प्रचार कर रहे हैं, तो ये शरन नाजायज़ और हराम है। और ऐसे शख्स को तौबा करना चाहिए और आइंदा इस बात की यकीन दहानी कराना चाहिए कि इस तरह के गैर मुस्लिमों के मजहबी शियार को हम जो है प्रचार नहीं करेंगे। ನಟ ಸಲ್ಮಾನ್ ಖಾನ್ ಈಗ ಹೊಸ ವಿವಾದವೊಂದಕ್ಕೆ ಸಾಕ್ಷಿಯಾಗಿದ್ದಾರೆ. ಸಲ್ಮಾನ್ ಖಾನ್ ಅವರ ಕೈಯಲ್ಲಿ ರಾಮ ಜನ್ಮಭೂಮಿಯ ವಿಶೇಷ ವಾಚ್ ಅನ್ನ ಧರಿಸಿದ್ದಾರೆ. ರಾಮನ ಚಿತ್ರ ಇರುವಂತಹ ವಾಚ್ ಅನ್ನ ಧರಿಸಿದ್ದಾರೆ ಸಲ್ಮಾನ್ ಖಾನ್ ಅವರು. ಸ್ಪೆಷಲ್ ಎಡಿಷನ್ ವಾಚ್ ಇದು, ವಿಶೇಷ ಆವೃತ್ತಿಯ ರಾಮ ಜನ್ಮಭೂಮಿಯ ಗಡಿಯಾರ. ಸದ್ಯ ರಾಮನ ಚಿತ್ರ ಇರುವಂತಹ ವಾಚ್ ಅನ್ನ ಧರಿಸುವ ಕಾರಣಕ್ಕೆ ಸಲ್ಮಾನ್ ಖಾನ್ ಅವರ ವಿರುದ್ಧ ಕಿಡಿಕಾರ್ತಿದ್ದಾರೆ ಇಸ್ಲಾಂ ಧರ್ಮಗುರು. ಇವೆಲ್ಲವೂ ಕೂಡ ಇಸ್ಲಾಂ ವಿರೋಧಿ ಚಟುವಟಿಕೆ ಆಗುತ್ತೆ, ಹೀಗಾಗಿ ಇದರಿಂದ ದೂರ ಇರಬೇಕು. ಅನ್ಯ ಧರ್ಮದ ದೇವರನ್ನ ಪೂಜೆ ಮಾಡೋದಿದೆಯಲ್ಲ, ಇದು ಇಸ್ಲಾಂ ವಿರೋಧಿ ಚಟುವಟಿಕೆ ಆಗಿದೆ, ಇದನ್ನ ಹರಾಮ್ ಅಂತ ಕರೀತಾರೆ. ಹಾಗಾಗಿ ಅನ್ಯ ಧರ್ಮದ ದೇವರ ವಾಚ್ ಅನ್ನ ಧರಿಸೋದು ಶರಿಯತ್ಗೆ ವಿರುದ್ಧವಾಗಿದೆ. ಈ ಬಗ್ಗೆ ಬರೇಲ್ವಿ ಧರ್ಮಗುರು ಆಗಿರುವಂತಹ ಮೌಲಾನಾ ಶಹಾಬುದ್ದೀನ್ ರಜ್ವಿ ಹೇಳಿಕೆ ಕೊಟ್ಟಿದ್ದಾರೆ. ಹಾಗಾಗಿ ಈಗ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಪರ ವಿರೋಧದ ಚರ್ಚೆಗಳು ಶುರುವಾಗಿದೆ, ತರಹದ ಚರ್ಚೆ ಆಗ್ತಿದೆ. ಸಲ್ಮಾನ್ ಖಾನ್ ಅವರು ಈ ರಾಮನ ಚಿತ್ರ ಇರುವಂತಹ ವಾಚ್ ಅನ್ನ ಖರೀದಿ ಮಾಡ್ತಿದ್ದಂತೆ, ಕೈಯಲ್ಲಿ ಧರಿಸ್ತಿದ್ದಂತೆ ಸಾಕಷ್ಟು ಪ್ರಶ್ನೆಗಳು ಉದ್ಭವ ಆಗ್ತಿದೆ. ಮತ್ತೊಂದು ಕಡೆ ಧರ್ಮಗುರುಗಳು ಕೂಡ ಈ ಬಗ್ಗೆ ಪ್ರಶ್ನೆ ಎತ್ತಿದ್ದಾರೆ. ಇದು ಧರ್ಮ ವಿರೋಧಿ ಚಟುವಟಿಕೆ ಆಗುತ್ತೆ, ಇಸ್ಲಾಂ ಒಪ್ಪೋದಿಲ್ಲ ಇದಕ್ಕೆ. ಹಾಗಾಗಿ ಈ ಅನ್ಯ ಧರ್ಮದ ದೇವರನ್ನ ಪೂಜಿಸೋದು ಹರಾಮ್ ಆಗುತ್ತೆ ಅನ್ನೋದಾಗಿ ಒಂದು ಕಡೆಯಲ್ಲಿ ಬರೇಲ್ವಿ ಧರ್ಮಗುರುಗಳು ಹೇಳಿಕೆ ಕೊಡ್ತಾ ಇದ್ರೆ, ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ತರಹದ ಚರ್ಚೆಗಳು ಆರಂಭ ಆಗ್ತಾ ಇದೆ.